ಲೆಕ್ಕಾಚಾರ ಉಲ್ಟಾ ಪಲ್ಟಾ. ಫೈನಲ್ನಲ್ಲಿ ಮೆಸ್ಸಿ 2 ಗೋಲು ಬಾರಿಸಲೇಬೇಕು. ಫಿಫಾ ವಿಶ್ವಕಪ್ನ ಫೈನಲ್ ಪಂದ್ಯಕ್ಕೆ ವೇದಿಕೆ ಸಜ್ಜಾಗಿದೆ. ಒಂದು ಕಡೆ ಸತತ 2ನೇ ಬಾರಿಗೆ ವಿಶ್ವಕಪ್ ಮುಕುಟ ಧರಿಸಲು ಸಜ್ಜಾಗಿರುವ ಚಾಂಪಿಯನ್ ಅರ್ಜೆಂಟೀನಾ ಇದ್ರೆ, ಮತ್ತೊಂದು ಕಡೆ ಟೂರ್ನಿ ಯುದ್ಧಕ್ಕೂ ಬಲಿಷ್ಠ ಡಿಫೆನ್ಸ್ ಪ್ರದರ್ಶಿಸಿರುವ ಸ್ಪೇನ್ ಪಡೆ ಸಜ್ಜಾಗಿ ನಿಂತಿದೆ. ಈ ಇಬ್ಬರು ಬಲಿಷ್ಠರ ಮುಖಾಮುಖಿಯಲ್ಲಿ ಇಡೀ ಜಗತ್ತಿನ ಕಣ್ಣುಗಳು ನೆಟ್ಟಿರುವುದು 39 ವರ್ಷದ ಲಿಯೋನೆಲ್ ಮೆಸ್ಸಿ ಮೇಲೆ. ಫೈನಲ್ ಪಂದ್ಯವು ಲಿಯೋನೆಲ್ ಮೆಸ್ಸಿ ಪಾಲಿಗೆ ನಿರ್ಣಾಯಕ. ಏಕೆಂದರೆ ಈ ಪಂದ್ಯದಲ್ಲಿ 2 ಗೋಲು ಬಾರಿಸಿದರೆ ಮಾತ್ರ ಮೆಸ್ಸಿ ಒಂದು ವಿಶ್ವ ದಾಖಲೆಯೊಂದಿಗೆ 2 ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಳ್ಳಬಹುದು. ಏಕೆಂದರೆ ಟೂರ್ನಿ ಯುದ್ಧಕ್ಕೂ ಅದ್ಭುತ ಪ್ರದರ್ಶನ ನೀಡುತ್ತಾ ಬಂದಿದ್ದ ಮೆಸ್ಸಿ ಅವರನ್ನ ಕಳೆದ ಪಂದ್ಯದಲ್ಲಿ ಫ್ರಾನ್ಸ್ನ ಕಿಲಿಯನ್ ಎಂಬಾಪೆ ಹಿಂದಿಕ್ಕಿದ್ದಾರೆ, ಅದು ಕೂಡ ವಿಶ್ವ ದಾಖಲೆ ನಿರ್ಮಿಸುವ ಮೂಲಕ. ಹಾಗೆಯೇ ಈ 2 ಗೋಲುಗಳೊಂದಿಗೆ ಫಿಫಾ ವಿಶ್ವಕಪ್ ಇತಿಹಾಸದಲ್ಲಿ ಅತ್ಯಧಿಕ ಗೋಲು ದಾಖಲಿಸಿದ ಆಟಗಾರರ ಪಟ್ಟಿಯಲ್ಲೂ ಕಿಲಿಯನ್ ಎಂಬಾಪೆ ಅಗ್ರಸ್ಥಾನಕ್ಕೇರಿದ್ದಾರೆ. ಅಂದರೆ ಕಿಲಿಯನ್ ಎಂಬಾಪೆ ಕೊನೆಯ ಮ್ಯಾಚ್ನಲ್ಲಿ ಬಾರಿಸಿದ 2 ಗೋಲುಗಳಿಂದಾಗಿ ಲಿಯೋನೆಲ್ ಮೆಸ್ಸಿ ಅವರ ಗೋಲ್ಡನ್ ಬೂಟ್, ಗೋಲ್ಡನ್ ಬಾಲ್ ಲೆಕ್ಕಾಚಾರಗಳು ಉಲ್ಟಾ ಪಲ್ಟಾ ಆಗಿವೆ. ಈ 3 ಕಾರಣಗಳಿಂದಾಗಿ ಲಿಯೋನೆಲ್ ಮೆಸ್ಸಿ ಫೈನಲ್ ಮ್ಯಾಚ್ನಲ್ಲಿ 2 ಗೋಲು ದಾಖಲಿಸಬೇಕು. ಹೀಗಾಗಿ ಇಂದಿನ ಮಹಾ ಫೈನಲ್ ಕೇವಲ ಅರ್ಜೆಂಟೀನಾ ಮತ್ತು ಸ್ಪೇನ್ ನಡುವಿನ ಕಿರೀಟದ ಹೋರಾಟವಲ್ಲ, ಇದು ಮೆಸ್ಸಿ ಪಾಲಿಗೆ ಸಾರ್ವಕಾಲಿಕ ಶ್ರೇಷ್ಠತೆಯ ಸಿಂಹಾಸನವನ್ನ ಮರಳಿ ತರುವ ಅಂತಿಮ ಯುದ್ಧ.